ಸದ್ಯ ಪಂಜಾಬ್ನ ಅಮೃತಸರದಲ್ಲೂ ಕೂಡ ಡ್ರೋನ್ ದಾಳಿ ಆಗಿದೆ. ಮತ್ತೆ ಡ್ರೋನ್ ದಾಳಿಯನ್ನ ಮುಂದುವರಿಸ್ತಾ ಇದೆ ಪಾಕಿಸ್ತಾನ ಬೆಂಬಿಡದೆ. ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಪಾಕ್ ಸರಣಿ ಡ್ರೋನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಡ್ರೋನ್ ದಾಳಿಯಿಂದಾಗಿ ಬೆಚ್ಚಿ ಬಿದ್ದಿದ್ದಾರೆ ರಜೌರಿಯ ಜನರು. ಈ ಮೂಲಕವಾಗಿ ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ಡ್ರೋನ್ ದಾಳಿಯನ್ನ ಮುಂದುವರಿಸಿದೆ ಪಾಕಿಸ್ತಾನ. ರಜೌರಿಯಲ್ಲಿ ಪಾಕಿಸ್ತಾನ ಬ್ಯಾಕ್ ಟು ಬ್ಯಾಕ್ ಸರಣಿ ಡ್ರೋನ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಆ ಮೂಲಕವಾಗಿ ಅಲ್ಲಿನ ಜನ ಬೆಚ್ಚಿ ಬೀಳುತ್ತಿದ್ದಾರೆ. ಮತ್ತೆ ಮತ್ತೆ ಡ್ರೋನ್ ಅಟ್ಯಾಕ್ ಗಳನ್ನ ಮಾಡ್ತಿದೆ ಇದು ಜಮ್ಮು ಕಾಶ್ಮೀರದ ರಜೌರಿ. ಜಮ್ಮು ಸಿಟಿಯಿಂದ ಸುಮಾರು 155 ಕಿಲೋಮೀಟರ್ ಆಗುತ್ತೆ ಈ ರಜೌರಿ ಅನ್ನುವಂತಹ ಪ್ರದೇಶಕ್ಕೆ. ಸದ್ಯ ಅಲ್ಲಿ ಸರಣಿ ಡ್ರೋನ್ ಅಟ್ಯಾಕ್ ಅನ್ನ ಮಾಡ್ತಿದ್ದಾರೆ. ಬಹಳ ಪ್ರಮುಖವಾಗಿ ರಜೌರಿ ಇದು ಜಮ್ಮು ಕಾಶ್ಮೀರದಿಂದ ಹತ್ತಿರ ಆಗುತ್ತೆ, ಅಂದ್ರೆ ಬಾರ್ಡರ್ಗೆ ಸಮೀಪ ಆಗಿರುವಂತಹ ನಗರಗಳಿವೆಲ್ಲವೂ. ಈ ನಿಟ್ಟಿನಲ್ಲಿ ಮತ್ತೆ ದಾಳಿಯನ್ನ ಮುಂದುವರಿಸಿದೆ ಪಾಕಿಸ್ತಾನ. ಡ್ರೋನ್ ಅಟ್ಯಾಕ್ ನಿನ್ನೆ ಸುಮಾರು 300ರಿಂದ 400 ಡ್ರೋನ್ ಅಟ್ಯಾಕ್ ಅನ್ನ ಮಾಡಿತ್ತು ಪಾಕಿಸ್ತಾನ. ಅದರ ಬೆನ್ನಲ್ಲೇ ರಾತ್ರಿ ಆಗ್ತಿದ್ದಂತೆ ಮತ್ತೆ ತಮ್ಮ ಬುದ್ಧಿಯನ್ನ ತೋರಿಸ್ತಾ ಇದೆ ಪಾಕಿಸ್ತಾನ. ಬಿಡ್ತಾ ಇಲ್ಲ, ಸರಣಿ ಸರಣಿ ಅಟ್ಯಾಕ್ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಹಲವು ಕಡೆಯಲ್ಲಿ ಪಂಜಾಬ್, ರಾಜಸ್ಥಾನ ಸಮೀಪ, ಜಮ್ಮು ಕಾಶ್ಮೀರದೆಲ್ಲೆಡೆ ಡ್ರೋನ್ ಅಟ್ಯಾಕ್ ಅನ್ನ ಮುಂದುವರಿಸಿದೆ. ರಜೌರಿಯ ಪ್ರದೇಶದಲ್ಲಿ ಈಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ. ಅಲ್ಲಿನ ಅಟ್ಯಾಕ್ಗಳು ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದು ರಜೌರಿಯ ಚಿತ್ರಣ ಇದು. ಅಲ್ಲಿ ಬಹಳ ಪ್ರಮುಖವಾಗಿ ಡ್ರೋನ್ ಬ್ಯಾಕ್ ಟು ಬ್ಯಾಕ್ ಡ್ರೋನ್ ಅನ್ನ ಬಿಡ್ತಾ ಇದೆ ಪಾಕಿಸ್ತಾನ ಬೆಂಬಿಡದೆ. ಒಂದಾದ್ಮೇಲೊಂದು ಆದ್ರೆ ಇವೆಲ್ಲವನ್ನ ಕೂಡ ಭಾರತ ತಿರುಗೇಟು ಕೊಡ್ತಾ ಇದೆ. ಅಂದ್ರೆ ಅವೆಲ್ಲ ಡ್ರೋನ್ಗಳನ್ನ ಹೊಡೆದು ಬಿಸಾಕುವಂತ ಕೆಲಸ ನಮ್ಮ ಭಾರತೀಯ ಸೇನೆ ಮಾಡ್ತಾ ಇದೆ. ಅವರೆಲ್ಲ ಅಟ್ಯಾಕ್ಗೂ ಕೂಡ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಮತ್ತೆ ಬಾಲ ಬಿಚ್ಚುತ್ತಾ ಇದೆ. ಸಂಜೆ ಆಗ್ತಿದ್ದಂತೆ, ಕತ್ತಲಾಗ್ತಿದ್ದಂತೆ ಬಾಲ ಬಿಚ್ಚಿ ಮತ್ತೆ ಸದ್ದು ಮಾಡ್ತಾ ಇದೆ ಪಾಕಿಸ್ತಾನ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದೀವಿ. ಸದ್ಯ ರಜೌರಿಯ ಚಿತ್ರಾವಳಿಗಳು ಇವೆಲ್ಲವೂ ಕೂಡ ಅಲ್ಲಿನ ಡ್ರೋನ್ ದಾಳಿಯ ಚಿತ್ರಗಳು. ಒಟ್ಟಿನಲ್ಲಿ ಅಲ್ಲಿನ ಜನರಿಗೆ ಸಾಮಾನ್ಯವಾಗಿ ಭಯ ಆಗುತ್ತೆ, ಯಾಕಂತಂದ್ರೆ ಗಡಿಭಾಗ ಏನಾಗುತ್ತೋ ಏನೋ ಅನ್ನೋದು. ಬಟ್ ಯಾವುದೇ ರೀತಿಯಾದಂತಹ ಅವಘಡಗಳಿಗೆ ನಮ್ಮ ಭಾರತೀಯ ಸೇನೆ ಆಸ್ಪದ ಮಾಡಿಕೊಡ್ತಾ ಇಲ್ಲ. ಅವರೆಲ್ಲ ದಾಳಿಗೂ ಕೌಂಟರ್ ಕೊಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಮುಂದುವರಿಸ್ತಿದ್ದಾರೆ.